ರಾಜ್ಯ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಳ್ಳಾರಿ ಸಮೀಪದ ಡಿ ಈರೆಹಾಳ್ ಗ್ರಾಮದಲ್ಲಿರುವ ಗಂಧರ್ವಗಿರಿ ರೆಸಾರ್ಟ್ನಲ್ಲಿ ಕೆಎಸ್ಜೆಯು ಅಧ್ಯಕ್ಷರು ಜಾನಕಿ ಮೋಹನ್, ಉಪಾಧ್ಯಕ್ಷರು ಕೃಷ್ಣ ಮೋಹನ್, ರಾಜ್ಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ರವಿ ನೆಟ್ಟೆಕಲ್ಲಪ್ಪ ಹಾಗೂ ಸುಪ್ರೀತ್, ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರು ರಮೇಶ್ ಯರಗುಡಿ, ಪ್ರಧಾನ ಕಾರ್ಯದರ್ಶಿ ಧನ್ರಾಜ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳ ವರದಿ ಕನ್ನಡ ವಾರಪತ್ರಿಕೆ ಮೊದಲನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾನು ಈ ಅಧಿಕಾರಿಗಳ ವರದಿ ಪತ್ರಿಕೆ ಏನಿದೆ ಮೊದಲನೇ ಹುಟ್ಟುಹಬ್ಬ, ಅದರ ಜೊತೆಗೆ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಸಿರುಗುಪ್ಪ ತಾಲೂಕಾ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಅವರು ಒಂದು ವಾರದ ಹಿಂದೆನೇ ಡೇಟ್ ಫಿಕ್ಸ್ ಮಾಡಿದ್ರು. ಮೊದಲನೇ ವಾರ್ಷಿಕೋತ್ಸವ ಮೇಡಮ್ ಬರಲೇಬೇಕು ಅಂತ ಹೇಳಿದ್ರು. ಪದಗ್ರಹಣ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದು ಖುಷಿ ಆಗ್ತಾ ಇದೆ. ಎಲ್ಲ ಗಣ್ಯರನ್ನು ನೋಡ್ದಂಗಾಯ್ತು ಕೂಡ. ಇವತ್ತು ಪತ್ರಿಕೆ ನಡೆಸೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ನಾನು 26 ವರ್ಷದಿಂದ ನನ್ನ ಮಾಧ್ಯಮದಲ್ಲಿ ಬೆಂಗಳೂರಲ್ಲಿ ಏನೇನು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತಿದೆ. ನಾನು ಕೂಡ 16 ವರ್ಷದಿಂದ ಬೆಂಗಳೂರಲ್ಲಿ ಒಂದು ಪತ್ರಿಕೆ ನಡೆಸ್ತಾ ಇದ್ದೀನಿ, ವಿಸ್ಮಯ ಅಂತ ಹೇಳಿ ಒಂದು ಚಾನಲ್, ಒಂದು ಪತ್ರಿಕೆ ನಡೆಸ್ತಾ ಇದ್ದೀನಿ. ಸ್ಟಿಲ್ ಈಗಲೂ ಕೂಡ ನಾನು ಒಂದು ಚಾನಲ್ ಅಲ್ಲಿ ಕರ್ನಾಟಕ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಪತ್ರಿಕೆ ನಡೆಸೋದು ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆಲ್ಲ ಎಲ್ಲರಿಗೂ ಕೂಡ ಕಷ್ಟ ಇದೆ. ಪತ್ರಿಕೆ ನಡೆಸೋದು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ, ಈ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಇಲಾಖೆಗಳಿದಾವೆ, ಇಲ್ಲಿ ರಾಜಕೀಯ ಇದೆ, ಸಾಮಾಜಿಕ ಇದೆ, ಪತ್ರಿಕಾ ರಂಗ ಇದೆ, ವೈದ್ಯಕೀಯ ಇದೆ, ಎಲ್ಲಾ ಗಣ್ಯರು ಕೂಡ ವೇದಿಕೆ ಮೇಲೆ, ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತಿರೋದು ಸಣ್ಣ ಪತ್ರಿಕೆಗಳನ್ನ ಬೆಳೆಸಿ ಅಂತ. ಯಾಕಂದ್ರೆ ದಿನಪತ್ರಿಕೆಗಳಿಗೆ, ಸ್ಯಾಟಲೈಟ್ ಚಾನಲ್ಗೆ ಇರೋಷ್ಟು ಇದನ್ನ ನಮಗೆ ಬೆಂಬಲ ಇಲ್ಲ. ಕೆಲವು ಕಡೆ ಹೋದಾಗ ಕೆಲವು ಆಹ್ವಾನಗಳು ಕೂಡ ಆಗಿದ್ದಾವೆ. ನಾನು ಕೂಡ ಅದನ್ನ ಫೇಸ್ ಮಾಡಿದ್ದೀನಿ. ಸಣ್ಣ ಪತ್ರಿಕೆಗಳು ಅನ್ನೋದಕ್ಕಿಂತ ಜನಗಳಿಗೆ ಮುಟ್ಟಿಸುವಂತ ಸುದ್ದಿಗಳನ್ನ ಮಾಡ್ತಾ ಇರೋದೇ ಸಣ್ಣ ಪತ್ರಿಕೆಗಳು. ದಯಮಾಡಿ ಎಲ್ಲರೂ ಕೂಡ ನಾವು ಸಹಕಾರ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ದಿನಪತ್ರಿಕೆ ಆಗಲಿ ಅಂತ ಹೇಳಿ ನಾನು ಅಭಿನಂದಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರ, ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳ್ತೀನಿ. ನಮ್ದು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ರವಿ ಸರ್ ಕೂಡ ಸ್ಟೇಟ್ ಬಾಡಿಯಲ್ಲಿ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಿಂದ ರವಿ ಸರ್ನ ಸ್ಟೇಟ್ ಬಾಡಿಗೆ ತಗೊಂಡಿದ್ದೀವಿ. ಈ 27 ರಾಜ್ಯಗಳಲ್ಲಿ ಏನಿದೆ ಅದೇ ಕಾರ್ಯಕ್ರಮ ಕೂಡ ನಮ್ದು IJU ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ನಾವು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ. ಆ ವಿಚಾರವಾಗಿನೇ ಕಳೆದ ವಾರ CM ನ ಭೇಟಿ ಮಾಡಿ ಬಂದ್ವಿ. ಇಲ್ಲಿ ಏನ್ ಮಾಧ್ಯಮದವರು ಇದ್ದೀರಾ ತಾವೆಲ್ಲರೂ, ಈಗ ಆಂಧ್ರ, ಕರ್ನಾಟಕ ಎರಡೂ ರಾಜ್ಯದವರು ಮಾಧ್ಯಮದವರು ಬಂದಿದ್ದಾರೆ. ರಮೇಶ್ ಅವರು ಹೇಳಿದ್ರು ಎಲ್ಲರನ್ನೂ ಕರೆದಿದ್ದೀನಿ ಅಂತ ಹೇಳಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಪಕ್ಕದ ನಾವು ಗಡಿನಾಡಲ್ಲಿ ಇರೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಆಂಧ್ರದಿಂದ ಏನು ಪತ್ರಕರ್ತರು ಬರ್ತಾ ಇದ್ದಾರೆ. ನಂದು ಕೂಡ ಆಂಧ್ರನೇ, ನಾನು ಗಡಿಭಾಗದಲ್ಲಿ ಹುಟ್ಟಿರೋಳೆ, ಬಟ್ 30 ವರ್ಷದಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ಭಾಗವಹಿಸಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕೆ ಹೆಂಗಿರ್ಬೇಕಂದ್ರೆ ಧ್ವನಿ ಇಲ್ಲದವರಿಗೆ ಧ್ವನಿ ಆಗಿರ್ಬೇಕು. ಧ್ವನಿ ಯಾವ ತರ ಇರ್ಬೇಕಂದ್ರೆ, ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಪರಿಹಾರ ಯಾವ ನಿಟ್ಟಿನಲ್ಲಿ ಕಂಡುಕೊಳ್ಬೇಕಂತ ವರದಿ ರೂಪದಲ್ಲಿ ಪತ್ರಕರ್ತರು ಎಲ್ಲಾ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಪತ್ರಿಕೋದ್ಯಮಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪತ್ರಿಕೋದ್ಯಮದ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪತ್ರಿಕೋದ್ಯಮದಲ್ಲಿ ಬಹುಮುಖ್ಯವಾಗಿ ಯಾವ ತರ ಹೆಸರು ಬರ್ಬೇಕು, ಏನ್ ಮಾಡ್ಬೇಕಂದ್ರೆ ಚಾಲೆಂಜಿಂಗ್ ನ್ಯೂಸ್ಗಳು ಮಾಡಿದಾಗ ಮಾತ್ರ. ಆಯ್ ಬೆಂಗಳೂರು ನೋಡಿ, ವಾರ ಪತ್ರಿಕೆ ಆದ್ರೂ ಸಹ ಆಯ್ ಬೆಂಗಳೂರು ಪ್ರಮುಖವಾಗಿ ಮುನ್ನೆಲೆಗೆ ಬಂದಿದೆ. ಅಂದ್ರೆ ಯಾವ್ದ ಸಮಸ್ಯೆ ಇದೆ ಆ ಸಮಸ್ಯೆಗೆ ಆಯ್ ಬೆಂಗಳೂರಿನಲ್ಲಿ ಬಹಳ ಗಂಟೋಗಷ್ಟು ಎದುರು ಹಾಕೊಂಡು ಆ ಸುದ್ದಿಗಳನ್ನು ಬರ್ತಕ್ಕಂಥ ಶಕ್ತಿ ನಮ್ಮ ರವಿ ಬಳಿಯವರಿಗಿತ್ತು. ಅದೇ ರೀತಿಯಾಗಿ ನನ್ನ ಮಾವನವರಾದ ರವಿಯವರು ಹಾಗೂ ನನ್ನ ಅಳಿಯ ರಮೇಶ್ ಅವರು ಎಲ್ಲ ಸಾಮಾನ್ಯ ಜನಗಳಿಗೆ ಧ್ವನಿಯಾಗೋದ್ರ ಮುಖಾಂತರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುವ ನಿಟ್ಟಿನಲ್ಲಿ ಸುದ್ದಿ ರೂಪದಲ್ಲಿ ಪ್ರಕಟಣೆ ಮಾಡಬೇಕು. ನಿಮ್ಗೆಲ್ಲಾ ರೀತಿಯ ನಾವು ತನು ಮನ ಧನ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ. ಈ ಪತ್ರಿಕೋದ್ಯಮ 1 ವರ್ಷ ಆಚರಣೆ ಮಾಡ್ತಾ ಇದೆ. ಸರ್ಕಾರದ ಸವಲತ್ತುಗಳು ಏನೇ ಇದ್ರೆ ಹಿರಿಯರಿರ್ತಕ್ಕಂಥ ಉಗ್ರಪ್ಪ ಸಾರ್ ನೇತೃತ್ವದಲ್ಲಿ ಅವ್ರ ಮುಖಾಂತರ ಸರ್ಕಾರದ ಪ್ರಯೋಜನಗಳನ್ನು ಪಡ್ಕೊಂಡು ಇದು ಮಲ್ಟಿಪಲ್ ಅಧಿಕಾರಿಗಳ ವರ್ಗ ಯಾವ ತರ ಕಲರ್ಫುಲ್ ಆಗಿ ಬಂದು ಸುದ್ದಿಗೆ ಮಹತ್ವ ಕೊಡ್ತಕ್ಕಂಥ ಪತ್ರಿಕೆ ಈ ಪತ್ರಿಕೆ ಆಗುತ್ತೆ. ನಿಮ್ಮ ವರ್ಷಾಚರಣೆ ಆಗ್ತಾ ಇದೆ. ಇನ್ನ 100 ವರ್ಷಗಳ ಪತ್ರಿಕೆ ಆಗ್ಲಿ, ನಿಮ್ಮ ಜೊತೆಗೆ ನಾವು ಇರ್ತೀವಂತ ಭಾವಿಸ್ತಾ 2 ಮಾತು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ಪರಿವರ್ತನೆ ತರಬೇಕು ನಿಮ್ಮಿಂದಲೇ ಸಾಧ್ಯ ಇದೆ. ಎಲ್ಲದರಲ್ಲೂ ಕಲುಷಿತಾನೆ, ಎಲ್ಲದರಲ್ಲೂ ನೀವು ನೋಡ್ತಾ ಇರ್ತೀರಿ. ಆದರೆ ತಾವು ಒಂದು ಮಾಧ್ಯಮ ಮತ್ತು TV ಚಾನಲ್ ಓಪನ್ ಮಾಡಿ ನಾನು ಸಹ ನೋಡ್ತಾ ಇದ್ದೇನೆ. ನನಗೆ ಎಲ್ಲ ಇದರಿಂದ ಕೂಡ ತಮ್ಮ ನನಗೂ ಪಾಲಿಕೆಗೆ ಬರ್ತದೆ ಪತ್ರಿಕೆದು.
ಎಚ್ಚರಿಕೆ ಮೂಡಿಸ್ತಾ, ಆಮೇಲೆ ಎಲ್ಲೆಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೋ, ತುಳಿದುಕೊಳಗಾಗಿದ್ದಾರೋ ಅಂಥವ್ರನ್ನ ಮೇಲ್ ತರುವುದು, ಆಮೇಲೆ ಅಧಿಕಾರಿಗಳಲ್ಲಿ ಹೇಳ್ತಕ್ಕಂಥ ಕೆಲವು ನ್ಯೂನತೆಗಳ ಬಗ್ಗೆ, ತಪ್ಪುಗಳ ಬಗ್ಗೆ ಸರಿದಿದ್ದು ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನನಗೂ ಮನವರಿಕೆ ಆಗಿದೆ. ತಾವು ಇನ್ನೂ 100 ವರ್ಷಗಳ ಕಾಲ ಇಂಥ ಸಮಾರಂಭಗಳಾಗಲಿ. ತಮಗೆ ಇವತ್ತೇನು ಹೇಳಿರಲ್ಲ, ನಮ್ಮ ಸಹಕಾರವೂ ಸಹ ಇರುತ್ತೆ ಅಂತ ಹೇಳ್ತಾ, ನಮ್ಮ ಪಾಲಿಕೆಯಿಂದ ಏನಾದರೂ ನಿಮಗೆ ಮುಂದಿನ ದಿನಮಾನದಲ್ಲಿ ಈ ಐಟಮ್ ವಿಷಯ ಬಂದಾಗ ನಾನು ಅದನ್ನು ತಪ್ಪದೇ ಪಾಲಿಸ್ತಾ ಇದ್ದೆ ನಾನು ನಿಮ್ಗೆ ಹೇಳ್ತಾ ಒಳ್ಳೆಯದನ್ನು ಕೋರ್ತೀನಿ, ಶುಭವನ್ನು ಕೋರ್ತೀನಿ. ಜಯಭಾರತ. ಇದು ಕಲ್ಲು ಮಣ್ಣಿನ ಹಾಸಿಗೆ ಅನ್ನುವಂಥದ್ದು ಗೊತ್ತಿತ್ತೇ ನೀವು ಈ ಫೀಲ್ಡಿಗೆ ಬಂದಿದ್ದೀರಿ. ಆ ಗೊತ್ತಿದ್ದು ಬಂದಿರುವಂತ ಸಮಯದಲ್ಲಿ ಆ ಕಲ್ಲು ಮುಳ್ಳು ಇದರ ಮೇಲೆ ನೀವು ನಡಿಬೇಕಲ್ವಾ. ಈಗ ನೀವು ಉದಾಹರಣೆಗೆ 1,000 ಜನರನ್ನ, ಬಳ್ಳಾರಿ ಜಿಲ್ಲೆಯಲ್ಲಿ 5 ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದ್ದಾವೆ, ಹಾಗೆ ವಿಜಯನಗರದಲ್ಲಿ 5 ಇದ್ದಾವೆ, 10 ಸುತ್ತಮುತ್ತಲು ಸೇರಿ 1000 ಜನರನ್ನ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಅನ್ನ 750 ರೂಪಾಯೋ 500 ರೂಪಾಯೋ 1000 ರೂಪಾಯೋ ಕಲೆಕ್ಷನ್ ಮಾಡಿ. ಇನ್ ಅಡ್ವಾನ್ಸ್ ನೀವು ಈಗ ಹೋಗಿ ಇವ್ರ ಹತ್ರ, ಯಾರು ಗಾದಪ್ಪನವ್ರ ಹತ್ರ ಆಗಿ ನೋಡ್ರಿ, ನಿಮ್ಮ ಮನೆಗೆ ಪತ್ರಿಕೆ ಬರುತ್ತೆ, ನೀವು ವರ್ಷಕ್ಕೆ ಇಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಡಬೇಕು. 1000 × 750 ಅಂದ್ರೆ ಎಷ್ಟಾಯ್ತು? ಮಿನಿಮಮ್ ಡಿಪಾಸಿಟ್ ಅನ್ನ ನಿಮ್ಮ ಪತ್ರಿಕೆ ಪ್ರತಿ ವಾರ ಬರುವಂತ ರೀತಿಯಲ್ಲಿ ನಿಮ್ಮ ಸಂಪನ್ಮೂಲಗಳನ್ನ ಕಾನೂನಿನ ಚೌಕಟ್ಟಿನಲ್ಲಿ ಜನರ ವಿಶ್ವಾಸ ಮತ್ತು ಪ್ರೀತಿಯಿಂದ ಗಳಿಸಿದಾಗ ಮಾತ್ರ ನಿಮ್ಮ ಪತ್ರಿಕೆಗೆ. ಉದಾಹರಣೆಗೆ ಲಂಕೇಶ್ ಅವರು, ನಾನು ವಿದ್ಯಾರ್ಥಿ ಆಗಿದ್ದಾಗ ಪ್ರಜಾವಾಣಿಯಲ್ಲಿ ಚೂಬಾಣ ಬರೆಯೋರು, ಇನ್ನಿತರ ಇದನ್ನ ಬರೀತಾ ಇದ್ರು. ಅದನ್ನು ಓದಿ ಕಾಯ್ತಾ ಇದ್ವಿ ಅವ್ರದ್ದು ಯಾವಾಗ ಬರುತ್ತೆ ಅಂತ ಹೇಳಿ. ಹಾಗೆ ಲಂಕೇಶ್ ಪತ್ರಿಕೆ ಬಂದ ಮೇಲೆ ಒಂದು ಸಂದರ್ಭದಲ್ಲಿ ಗುಂಡೂರಾಯರ ಸರ್ಕಾರ ಇದ್ದಂತ ಸಮಯದಲ್ಲಿ ಲಂಕೇಶ್ ಅವರ ಲೇಖನಿಯಿಂದನೇ ಆ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಯಿತು. ನಾನು ಅತ್ಯಂತ ನೋವಿನಿಂದ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಮಾಧ್ಯಮಗಳು ಇವತ್ತು ಸಮಾಜಮುಖಿಯಾಗಿ, ಅದು ಡೈಲಿ ನ್ಯೂಸ್ ಪೇಪರ್ಸ್ ಇರ್ಬೋದು, ವೀಕ್ಲಿ ನ್ಯೂಸ್ ಪೇಪರ್ಸ್ ಇರ್ಬೋದು, ಅಥವಾ ಫೋರ್ಟ್ನೈಟ್ ಇರ್ಬೋದು, ಅಥವಾ ಮಂತ್ಲಿ ಇರತಕ್ಕಂಥದ್ದು, ಎಷ್ಟು ಜನ ಎಷ್ಟು ಪೇಪರ್ಗಳಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬೆಳಕನ್ನ ಚೆಲ್ತಾರೆ. 600 ಒಂದು ಕಲೆಕ್ಷನ್ ಮಾಡ್ತಾ ಇದೀವಿ, ಒಂದು 600 ಕಲೆಕ್ಷನ್ ಇದಾವೆ. ಈ ರೀತಿಯಾಗಿ ಚಂದಾದಾರನ ಹೊಂದ್ಕೊಂಡು ಇನ್ನು ಮುಂದೆ ನಮ್ಮ ಪತ್ರಿಕೆಗೆ ಯಾವುದೇ ವಿಚಾರ, ಯಾವುದೇ ಜಾಹೀರಾತಿ ಏನಾದರೂ ಇದ್ರೆ ಎಲ್ಲರಿಗೆ ನಾವು ಸಹಾಯ ಮಾಡ್ಕೊಂತ ಬಂದಿದ್ದೀವಿ. ಕೆಲವು ಸಮಸ್ಯೆಗಳ ಬಗ್ಗೆ ಹೋರಾಡಿದ್ದೀವಿ, ಆ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಅದರಿಂದ ಕೆಲವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದೀವಿ. ಈ ರೀತಿಯಾಗಿ ನಮ್ಮ ಪತ್ರಿಕೆಗೆ ಇನ್ನು ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಂತೇಳಿ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ಬೇಕಂತೇಳಿ ನಾನು ಈ ಸಮಯದಲ್ಲಿ. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರು ವಿಎಸ್ ಉಗ್ರಪ್ಪ, ಬಳ್ಳಾರಿ ಮೇಯರ್ ಗಾದಪ್ಪ, ಗಂಧರ್ವಗಿರಿ ರೆಸಾರ್ಟ್ ಯಜಮಾನಿ ಡಾಕ್ಟರ್ ಅಮರಗೌಡ ಪಾಟೀಲ್ ಹಾಗೂ ಹಲವಾರು ಗಣ್ಯರು ಭಾಗವಹಿಸಿ ಮಾಧ್ಯಮಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು.